ಫ್ರೆಂಡ್ಸ್, ಈಗ ಹೊಸದಾಗಿ ಅಂಚೆ ಇಲಾಖೆಯಿಂದ 21,400 ಹುದ್ದೆಗಳ ನೇಮಕವಾಗಿ ಅರ್ಜಿಯನ್ನು ಸಲ್ಲಿಸೋದು ಬಂದಿದೆಯಲ್ವ. ಅದನ್ನು ಈಗ ಅಂಚೆ ಇಲಾಖೆಗೆ ನಿಮ್ಮ ಮೊಬೈಲಲ್ಲೇ ನೀವೇ ಆನ್ಲೈನಲ್ಲಿ ಯಾವ ರೀತಿಯಾಗಿ ಅಂಚೆ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ಏನು ರೀತಿಗೆ ಫಿಲ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್. ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೆಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ವ, ಎಜುಕೇಷನನ್ನು ಮುಗಿಸಿ 10th ಪಾಸ್ ಆದ್ರಿಗೆಲ್ಲರೂ ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್. ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಲೈ ನಾವು ಮುಂದ್ಗಡೆ ಕೊಟ್ಟಿರುವಂಥ ಲಿಂಕ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಪ್ಲಿಕೇಶನನ್ನು ನೀವು ಸಬ್ಮಿಟ್ ಮಾಡೋದು. ಸ್ಟಾರ್ಟಿಂಗ್ ಡೇಟ್ 10/2/2025 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹಾಗೆ ಎಂಡ್ ಡೇಟ್ 3/3/2025 3/3/2025ವರೆಗೂ ಈ ಒಂದು ಅಪ್ಲಿಕೇಶನನ್ನು ನೀವು ಸಬ್ಮಿಟನ್ನು ಮಾಡ್ಬೋದು. ಈಗ ನೀವು ಸಬ್ಮಿಟನ್ನು ಮಾಡಬೇಕು ಅಂತಂದರೆ ಮೊದಲನೇದಾಗಿ ಈ ಒಂದು ಸಬ್ಮಿಟ್ ಮಾಡಲಿಕ್ಕೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತಂದರೆ ವ್ಯಾಲಿಡ್ ಮೊಬೈಲ್ ನಂಬರ್ ಬೇಕಾಗುತ್ತೆ, ಹಾಗೆ ವ್ಯಾಲಿಡ್ ಇಮೇಲ್ ID ಬೇಕಾಗುತ್ತೆ, ಹಾಗೆ ನಿಮ್ಮ ಆಧಾರ್ ಕಾರ್ಡನ್ನು ಇಟ್ಕೊಳ್ಳಿ, ಹಾಗೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡನ್ನು ಇಟ್ಕೊಳ್ಳಿ, ಹಾಗೆ ನಿಮ್ಮ ಸಿಗ್ನೇಚರನ್ನು ಇಟ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ನಿಮ್ಮ ಒಂದು ಫೋಟೋವನ್ನು ಇಟ್ಕೊಳ್ಳಿ. ಇದಿಷ್ಟು 6 ಡಾಕ್ಯುಮೆಂಟ್ಸನ್ನು ನೀವು ಇಟ್ಕೊಳ್ಳಿ. ನೀವು ಫೋಟೋ ಮತ್ತು ಸಿಗ್ನೇಚರನ್ನು ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನೀವು ಆ ಒಂದು ಫೋಟೋ ಮತ್ತು ಸಿಗ್ನೇಚರನ್ನು ನೀವು 20 KB ರಿಸೈಜನ್ನು ಮಾಡ್ಕೊಳ್ಬೇಕಾಗುತ್ತೆ. ರಿಸೈಜ್ ಮಾಡೋದಕ್ಕೆ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ, ರಿಸೈಜ್ ಲಿಂಕ್ ಅಂತ. ಆ ಒಂದು ಲಿಂಕ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋಟೋ ಮತ್ತು ನಿಮ್ಮ ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ ರಿಸೈಜನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ರಾಜ್ಯಗಳು ಕಾಣಿಸ್ತಾ ಇದ್ದಾವೆ. ಆಂಧ್ರ ಪ್ರದೇಶ, ಅಸ್ಸಾಂ, ಬಿಹಾರ್, ಹಾಗೆ ಛತ್ತೀಸ್ಗಢ. ಹಾಗೆ ನೀವು ಇಲ್ಲಿ ಯಾವ ಒಂದು ರಾಜ್ಯಕ್ಕೆ ಅಪ್ಲೈಯನ್ನು ಮಾಡಬೇಕು ಅಂತಿದ್ರೆ ಆ ಒಂದು ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈಗ ಕರ್ನಾಟಕವನ್ನು ಸೆಲೆಕ್ಟನ್ನು ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೀವು ಯಾವ ರಾಜ್ಯದ ಮೇಲ್ಗಡೆ ಕ್ಲಿಕ್ ಮಾಡಬೇಕು ಅಂತಿದ್ರೆ ಆ ಒಂದು ರಾಜ್ಯದ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಕರ್ನಾಟಕದ ಮೇಲ್ಗಡೆ ಕ್ಲಿಕ್ಕನ್ನು ಮಾಡ್ತೀನಿ. ಕರ್ನಾಟಕದ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈಗ ನೋಡಿ, ಇಲ್ಲಿ ಕೆಲವೊಂದಿಷ್ಟು ಡಿವಿಷನ್ಗಳು ಕಾಣಿಸ್ತಾ ಇದೆ. ಯಾವ ಡಿವಿಷನ್ಗಳಲ್ಲಿ ನಿಮಗೆ ಅಪ್ಲಿಕೇಶನನ್ನು ಹಾಕ್ಬೋದು ಅಂತ. ಇಲ್ಲಿ ನಿಮಗೆ ಯಾವ ಡಿವಿಷನ್ ಬೇಕು ಆ ಒಂದು ಡಿವಿಷನನ್ನು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಕೆಳಗಡೆ ನೋಡಿ ಸೆಲೆಕ್ಟ್ ಡಿವಿಷನ್ ಅಂತ ಇದೆ, ಅಲ್ಲಿ ನೀವು ಸೆಲೆಕ್ಟ್ ಡಿವಿಷನ್ ಮೇಲ್ಗಡೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಡಿವಿಷನ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಆಪ್ಷನ್ಸ್ಗಳು ಕಾಣಿಸ್ತಾ ಇರ್ತವೆ. ನಿಮಗೆ ಬೇಕಾಗಿರುವಂಥ ಡಿವಿಷನನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ನೀವು ಚೆಕ್ಕನ್ನು ಮಾಡ್ಕೊಳ್ಬೋದು ಯಾವ ಡಿವಿಷನಲ್ಲಿ ಎಷ್ಟು ಪೋಸ್ಟ್ಗಳಿದ್ದಾವೆ ಅಂತ. ನಾನು ಈಗ ಬಾಗಲಕೋಟೆ ಫಸ್ಟ್ ಆಪ್ಷನ್ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಮುಂದ್ಗಡೆ ನಿಮಗೆ ವ್ಯೂ ಪೋಸ್ಟ್ಸ್ ಅಂತ ಇದೆಯಲ್ವಾ, ವ್ಯೂ ಪೋಸ್ಟ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಈಗ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಸೀರಿಯಲ್ ನಂಬರ್, ಹಾಗೆ ಡಿಸ್ಟಿಕ್, ಹಾಗೆ ಆಫೀಸ್ ನೇಮ್, ಹಾಗೆ ಲ್ಯಾಂಗ್ವೇಜು, ಹಾಗೆ ಸ್ಟಡಿಡ್ ಇನ್ 10th ಕ್ಲಾಸ್, ಹಾಗೆ ಪಿನ್ ಕೋಡ್ ಎಲ್ಲ ಕೂಡ ಕಾಣಿಸುತ್ತೆ. ಡಿಸ್ಟಿಕ್ ಯಾವುದು ಅಂತ ಬಾಗಲಕೋಟೆ ಅಂತ ಕಾಣಿಸುತ್ತೆ, ಹಾಗೆ ಆಫೀಸ್ ನೇಮ್ ಕೂಡ ಕಾಣಿಸುತ್ತೆ. ಇದರಲ್ಲಿ ನಿಮಗೆ 24 ಪೋಸ್ಟ್ ಇದೆ ಬಾಗಲಕೋಟದಲ್ಲಿ. ನಿಮಗೆ ಬೇಕಾಗಿರುವಂಥ ಪೋಸ್ಟ್ಗಳನ್ನು ನೀವು ಆಯ್ಕೆಯನ್ನು ಮಾಡ್ಕೊಳ್ಬೋದು. ಇಲ್ಲಿ ಆಯ್ಕೆಯನ್ನು ಮಾಡೋದಿರಲ್ಲ ಫ್ರೆಂಡ್ಸ್, ಇಲ್ಲಿ ಜಸ್ಟ್ ನೀವು ಇದನ್ನು ಚೆಕ್ ಮಾಡಲಿಕ್ಕೋಸ್ಕರ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ. ನಂತರ ನೀವು ಬ್ಯಾಕ್ ಹೋಗಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಕರ್ನಾಟಕ ಸರ್ಕಲ್ ಕೆಳಗಡೆ ಬನ್ನಿ. ಇಲ್ಲಿ ಸೆಲೆಕ್ಟ್ ಡಿವಿಷನ್ ಅಂತ ಇದ್ದಲ್ಲಿ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಬಾಗಲಕೋಟನ ಸೆಲೆಕ್ಟನ್ನು ಮಾಡ್ಕೊಂಡಿದ್ದೀನಿ. ನಂತರ ಈ ಕಡೆ ಬನ್ನಿ, ಲೆಫ್ಟ್ ಸೈಡಲ್ಲಿ ನೋಡಿ ನಿಮಗೆ ಈ ಥರ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಸ್ಟೇಜ್ ನಂಬರ್ 1 ರಿಜಿಸ್ಟ್ರೇಷನ್ ಅಂತ ಇದೆಯಲ್ವ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ರಿಜಿಸ್ಟ್ರೇಷನ್ ಹಾಗೆ ಫಾರ್ಗೆಟ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಮೇಲ್ಗಡೆ ಕ್ಲಿಕ್ ಮಾಡಿ. ರಿಜಿಸ್ಟ್ರೇಷನ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಮೊದಲನೇದಾಗಿ ಮೊಬೈಲ್ ನಂಬರ್ ಅಂತ ಇದೆ, 10 ಡಿಜಿಟ್ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರನ್ನು ಮಾಡಿ. ನಂತರ ವ್ಯಾಲಿಡೇಟ್ ಮೊಬೈಲ್ ನಂಬರ್ ಅಂತ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ವ್ಯಾಲಿಡೇಟ್ OTP ಮೇಲ್ಗಡೆ ಕ್ಲಿಕ್ ಮಾಡಿದಾಗ ವ್ಯಾಲಿಡೇಟ್ OTP ಇತ್ತಲ್ವ, ಆ ಜಾಗದಲ್ಲಿ ನೀವು OTP ಬಂದಿರುವಂಥದ್ದನ್ನು ಎಂಟರ್ ಮಾಡಬೇಕಾಗುತ್ತೆ. ನಂತರ ಮುಂದುಗಡೆ ಮತ್ತೆ ಸಬ್ಮಿಟ್ OTP ಅಂತ ಇದಲ್ವ, ಸಬ್ಮಿಟ್ OTP ಮೇಲ್ಗಡೆ ಕ್ಲಿಕ್ ಮಾಡಿ. ಹಾಗೆ ಇಮೇಲ್ ಅಡ್ರೆಸ್ಸಿಗೆ OTP ಬರುತ್ತೆ, ಅದನ್ನು ಕೂಡ ವ್ಯಾಲಿಡೇಟ್ ಇಮೇಲ್ ಅಂತ ಇರುತ್ತೆ, ಅದ್ರ ಮೇಲ್ಗಡೆ OTPಯನ್ನು ಎಂಟರ್ ಮಾಡಿ ನಂತರ ಸಬ್ಮಿಟ್ OTPಯನ್ನು ಕ್ಲಿಕ್ ಮಾಡಿದರೆ ಆಯಿತು ಫ್ರೆಂಡ್ಸ್. ನಂತರ ಫ್ರೆಂಡ್ಸ್, ನೀವು ಮೊಬೈಲ್ ನಂಬರ್ ಮತ್ತು ಇಮೇಲ್ OTPಯನ್ನು ಎಂಟರ್ ಮಾಡಿ ಆದಮೇಲೆ ಅಪ್ಲಿಕೆಂಟ್ಸ್ ನೇಮ್ ಆ್ಯಸ್ ಪರ್ ಸೆಕೆಂಡರಿ ಸ್ಕೂಲ್ ಪಾಸ್ ಸರ್ಟಿಫಿಕೇಟ್, ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅಲ್ವಾ ಆ ನೇಮನ್ನು ಇಲ್ಲಿ ಸರಿಯಾಗಿ ಎಂಟರ್ ಮಾಡಿ.
ಅಲ್ಲಿ ಏನು ನೇಮ್ ಇರುತ್ತೆ ಅದನ್ನು ಎಂಟರ್ ಮಾಡಿ. ನೇಮನ್ನು ಎಂಟರ್ ಮಾಡಿ ಆದಮೇಲೆ 4ನೇದು ಫಾದರ್ಸ್ ನೇಮ್ ಮತ್ತು ಮದರ್ಸ್ ನೇಮ್. ಇಲ್ಲಿ ನೀವು ಫಾದರ್ಸ್ ನೇಮ್ ಮತ್ತು ಮದರ್ಸ್ ನೇಮನ್ನು ಎಂಟರ್ ಮಾಡಬೇಕಾಗತ್ತೆ ಆ್ಯಸ್ ಪರ್ ಸೆಕೆಂಡರಿ ಸ್ಕೂಲ್ ಪಾಸ್ ಸರ್ಟಿಫಿಕೇಟ್. ಅದರಲ್ಲಿ ಏನಿರುತ್ತೆ 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತಲ್ವ ನಿಮ್ಮ ತಂದೆ ಅಥವಾ ತಾಯಿ ಹೆಸರು ಅದನ್ನು ಎಂಟರನ್ನು ಮಾಡಬೇಕಾಗತ್ತೆ. ಹಾಗೆ 5ನೇದು ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೆ ಅದನ್ನು ಎಂಟರ್ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿ ಆದಮೇಲೆ ಜೆಂಡರ್ ಕೇಳುತ್ತೆ, ಮೇಲ್ ಆರ್ ಫಿಮೇಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 7ನೇದು ಇಲ್ಲಿ ನಿಮಗೆ ಕಮ್ಯುನಿಟಿ ಅಂತ ಕೇಳ್ತಾ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಅಂತ ಇರುತ್ತೆ. ಸೆಲೆಕ್ಟ್ ಮೇಗಡೆ ಕ್ಲಿಕ್ ಮಾಡಿಕೊಂಡು SC ST ಅಥವಾ OBC UR ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮದು ಯಾವುದಾಗಿರುತ್ತೆ ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ 8ನೇದು ಯಾವ ರಾಜ್ಯದಲ್ಲಿ SSLCಯನ್ನು ಪಾಸ್ ಮಾಡಿದ್ದೀರಾ ಅಂತ ಕೇಳುತ್ತೆ. ನಿಮಗೆ ನೀವು ಯಾವ ರಾಜ್ಯದಲ್ಲಿ ಪಾಸ್ ಮಾಡಿದ್ದೀರಾ ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಈ ಥರ ಅದ್ರ ಮೇಗಡೆ ಸೆಲೆಕ್ಟ್ ಮೇಗಡೆ ಕ್ಲಿಕ್ ಮಾಡಿದಾಗ ಎಲ್ಲ ಆಪ್ಷನ್ಸ್ಗಳು ರಾಜ್ಯದ ಆಪ್ಷನ್ಸ್ಗಳು ಎಲ್ಲ ರಾಜ್ಯಗಳು ಬರ್ತವೆ ಫ್ರೆಂಡ್ಸ್. ನಂತರ ಇಯರ್ ಆಫ್ ಪಾಸಿಂಗ್ ಸೆಕೆಂಡರಿ ಸ್ಕೂಲ್ ಅಂತ ಕೇಳುತ್ತೆ. ನೀವು ಯಾವ ಇಯರಲ್ಲಿ 10th ಪಾಸ್ ಮಾಡಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೆಲೆಕ್ಟ್ ಮೇಗಡೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಮೇಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡೇಟ್ ಬರ್ತಾ ಹೋಗುತ್ತೆ. ಯಾವ ಇಯರಲ್ಲಿ ನೀವು ಪಾಸ್ ಮಾಡಿದಿರಲ್ವೋ ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಇದಿಷ್ಟನ್ನು ಮಾಡಿ ಆದಮೇಲೆ 10ನೇದು ಎಂಟರ್ ದ ಟೆಕ್ಸ್ಟ್ ಶೋನ್ ಬಿಲೋ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ಗ್ರೀನ್ ಕಲರಲ್ಲಿ ಏನು ಟೆಕ್ಸ್ಟ್ ಕಾಣಿಸ್ತಾ ಇದೆ ಅದನ್ನು ಇಲ್ಲಿ ಎಂಟರನ್ನು ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 10 ಡೀಟೇಲ್ಸನ್ನು ಕೇಳಿದಾರಲ್ವ, 10 ಡೀಟೇಲ್ಸನ್ನು ಫಿಲ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಮೇಗಡೆ ಕ್ಲಿಕ್ ಮಾಡಿ. ನಂತರ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಫಸ್ಟ್ ಸ್ಟೇಜ್ ಆಫ್ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್, ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ದ ಡೀಟೇಲ್ಸ್ ಫಾರ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಓಕೆ ಮೇಗಡೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಪ್ಲೀಸ್ ಕಂಟಿನ್ಯೂ ಫಿಲ್ಲಿಂಗ್ ಯುವರ್ ಡೀಟೇಲ್ಸ್ ಬಿಲೋ ಅಂತ ಇದೆ. ಇಲ್ಲಿ 10ನೇದು ಆಧಾರ್ ನಂಬರ್, ನಿಮ್ಮ ಆಧಾರ್ ನಂಬರನ್ನು ಇಲ್ಲಿ ಕರೆಕ್ಟಾಗಿ ಎಂಟರನ್ನು ಮಾಡಿ. ನಂತರ 11ನೇಯ ಡೀಟೇಲ್ಸ್, ಆರ್ ಯು ಅ ಪರ್ಸನ್ ವಿತ್ ಡಿಸೆಬಿಲಿಟಿ ಅಂತ ಇದೆ. ನೀವು ಅಂಗವಿಕಲರಾಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ನಿಮಗೆ 12 ಫ್ರೆಂಡ್ಸ್. 12 ಏನಿದೆ ಅಂತಂದರೆ ಲ್ಯಾಂಗ್ವೇಜಸ್ ಸ್ಟಡಿಡ್ ಇನ್ ಸೆಕೆಂಡರಿ ಸ್ಕೂಲ್. ನೀವು 10th ಕ್ಲಾಸಲ್ಲಿ ಯಾವ ಲ್ಯಾಂಗ್ವೇಜನ್ನು ಸ್ಟಡಿ ಮಾಡಿದ್ದೀರಾ ಅಂತ ಇದೆ. ನೀವು 10th ಯಾವ ಸಬ್ಜೆಕ್ಟನ್ನು ಯಾವ ಲ್ಯಾಂಗ್ವೇಜನ್ನು ಸ್ಟಡಿ ಮಾಡಿದ್ರಲ್ವ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಹಿಯರ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಲ್ಯಾಂಗ್ವೇಜ್ ಆಪ್ಷನ್ಗಳು ಕಾಣ್ತವೆ. ನಾನು ಇಲ್ಲಿ ಇಂಗ್ಲೀಷ್ ಹಾಗೆ ಹಿಂದಿ ಮತ್ತು ಕನ್ನಡ ಈ 3 ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೀವು ಯಾವ 3 ಲ್ಯಾಂಗ್ವೇಜನ್ನು ಕಲ್ತಿದ್ದೀರಲ್ವ 10th ಅದನ್ನು ಸೆಲೆಕ್ಟ್ ಮಾಡಿ. ನಂತರ ಓಕೆ ಮೇಗಡೆ ಕ್ಲಿಕ್ ಮಾಡಿ. 13ನೇ ಡೀಟೇಲ್ಸ್ ಏನು ಅಂತಂದರೆ ವೆದರ್ ಎಂಪ್ಲಾಯ್ಡ್ ಅಂತದಿಲ್ವ, ನೀವೇನಾದರೂ ವರ್ಕ್ ಮಾಡ್ತಾ ಇದ್ದರೆ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನೋ ಅನ್ನು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ನಂತರ 14 ಇಲ್ಲಿ ಅಪ್ಲೋಡ್ ಫೋಟೋ ಅಂತಿದೆ. JPG ಸೈಜ್ ಅಪ್ ಟು 50 KB ಅಂತ ಇದೆ. ನಾನು ಆಗಲೇ ಹೇಳಿದ್ದೇನೆ ಫೋಟೋ ರಿಸೈಜ್ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಅಂತ. ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಫೋಟೋ ರಿಸೈಜ್ ಅಂತ ಮುಂದ್ಗಡೆ ಲಿಂಕನ್ನು ಕೊಟ್ಟಿರ್ತೀನಿ. ಲಿಂಕ್ ಮೇಗಡೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೋಟೋವನ್ನು ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ ಅದನ್ನು 20 KB ಅಂತ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನಂತರ ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ವ 14ನೇದು ಚೂಸ್ ಫೈಲ್ ಅಂತ ಇದೆ. ಚೂಸ್ ಫೈಲ್ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಫೈಲನ್ನು ಓಪನ್ ಮಾಡ್ಕೊಳ್ಳಿ. ನಂತರ ನೀವು ರಿಸೈಜ್ ಮಾಡಿರುವಂಥ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಫೋಟೋವನ್ನು. ನಂತರ ಆ ಒಂದು ಫೋಟೋ ಅಪ್ಲೋಡ್ ಆಗುತ್ತೆ. ನಂತರ 15 ಫ್ರೆಂಡ್ಸ್. 15ರಲ್ಲಿ ಅಪ್ಲೋಡ್ ಸಿಗ್ನೇಚರ್ ಅಂತ ಇದೆ. ಇದು ಕೂಡ 20 KBಯ ಒಳಗಡೆ ಇರಬೇಕಾಗತ್ತೆ. 20 KB ಇದ್ರೂ ಕೂಡ ನಡೆಯುತ್ತೆ. ಅದನ್ನು ಕೂಡ ರಿಸೈಜನ್ನು ಮಾಡ್ಕೊಳ್ಬೇಕು ಆಯಿತಾ. ನಂತರ ಚೂಸ್ ಫೈಲ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಮೊದಲು 14ನೇದು ಏನು ಫಾರ್ಮ್ಯಾಟ್ ಇತ್ತಲ್ವ ಅದೇ ರೀತಿಯಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ನೀವು ಇದಿಷ್ಟು ಡೀಟೇಲ್ಸನ್ನು ತುಂಬಿ ಆದಮೇಲೆ ಎಷ್ಟಂತಂದರೆ 10ರಿಂದ 15ರವರೆಗೂ ಡೀಟೇಲ್ಸನ್ನು ತುಂಬಿ ಆದಮೇಲೆ ನಂತರ ಕೆಳಗಡೆ ನೋಡಿ ಸಬ್ಮಿಟ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಸಬ್ಮಿಟ್ ಮೇಗಡೆ ಕ್ಲಿಕ್ ಮಾಡಿದಾಗ ನೀವು ಅಲ್ಲಿ ಡೀಟೇಲ್ಸನ್ನು ಏನೆಲ್ಲ ಫಿಲ್ ಮಾಡಿದ್ದೀರಾ ಅದೆಲ್ಲ ಕೂಡ ನಿಮಗೆ ತೋರಿಸುತ್ತೆ. ಫಸ್ಟಿಂದ ನೀವು ಇಲ್ಲಿವರೆಗೂ ಫಿಲ್ ಮಾಡಿರೋದು. ನಂತರ ಇಲ್ಲಿ ಒಂದು ಬಾಕ್ಸ್ ಇದೆ ಅಲ್ವಾ, ಸಬ್ಮಿಟ್ ಮತ್ತೆ ಕ್ಯಾನ್ಸಲ್ ಮೇಲ್ಗಡೆ ಒಂದು ಬಾಕ್ಸ್ ಇದೆ. ನಂತರ ಅಲ್ಲಿ ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ, ಇದು ರಿಯಲ್ ಆಗಿರುವಂತಹ ಡೀಟೇಲ್ಸ್ ಅಥವಾ ಇಲ್ವಾ ಅಂತ. ನಂತರ ಅಲ್ಲಿ ಒಂದು ಬಾಕ್ಸ್ ಇದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಅಲ್ಲಿ ರೈಟ್ ಮಾರ್ಕ್ ಬರುತ್ತೆ. ನಂತರ ನೀವು ಸಬ್ಮಿಟ್ ಮತ್ತೆ ಕ್ಯಾನ್ಸಲ್ ಅಂತ ಇದೆ, ಅದರಲ್ಲಿ ಸಬ್ಮಿಟ್ ಮೇಲ್ಗಡೆ ಕ್ಲಿಕ್ ಮಾಡಿ. ಡಿಯರ್ ಕ್ಯಾಂಡಿಡೇಟ್, ಯುವರ್ ರಿಜಿಸ್ಟ್ರೇಷನ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಯುವರ್ ರಿಜಿಸ್ಟ್ರೇಷನ್ ನಂಬರ್ ಈಸ್ ಅಂತ ಇದೆ ರೆಡ್ ಕಲರಲ್ಲಿ, ಅದನ್ನು ಇಟ್ಕೊಳ್ಳಿ ಫ್ರೆಂಡ್ಸ್. ಒಂದು ಸ್ಕ್ರೀನ್ಶಾಟನ್ನು ತೆಗೆದು ಇಟ್ಕೊಳ್ಳಿ. ನಂತರ ಕಂಟಿನ್ಯೂ ಟು ಅಪ್ಲೈ ಅಂತ ಇದೆ ಅಲ್ವಾ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇದಿಷ್ಟು ಕಂಪ್ಲೀಟ್ ಆದಾಗ ನಿಮಗೆ ಮೆಸೇಜ್ ಕೂಡ ಬರುತ್ತೆ, ಡಿಯರ್ ಕ್ಯಾಂಡಿಡೇಟ್ ಯುವರ್ ರಿಜಿಸ್ಟ್ರೇಷನ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ನಿಮಗೆ ಮೆಸೇಜ್ ಕೂಡ ಟೆಕ್ಸ್ಟ್ ಮೆಸೇಜಲ್ಲಿ ಬಂದಿರುತ್ತೆ ಫ್ರೆಂಡ್ಸ್. ನಂತರ ಕಂಟಿನ್ಯೂ ಟು ಅಪ್ಲೈ ಮೇಲ್ಗಡೆ ಕ್ಲಿಕ್ ಮಾಡಿ. ನಂತರ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ, ಅಪ್ಲಿಕೇಶನ್ ಫಾರ್ಮ್ ಅಂತ.
ಸೆಲೆಕ್ಟ್ ಸರ್ಕಲ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ರಾಜ್ಯಗಳೆಲ್ಲ ಕೂಡ ತೋರ್ತವೆ ಫ್ರೆಂಡ್ಸ್. ಇಲ್ಲಿ ನಾನು ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಂತರ ಸಬ್ಮಿಟ್ ಅಂತ ಇದೆಯಲ್ವಾ, ಸಬ್ಮಿಟ್ ಮೇಗಡೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಗಡೆ ಕ್ಲಿಕ್ ಮಾಡಿದಾಗ OTP ಸೆಂಟ್ ಟು ಯುವರ್ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಅಂತ ಬರುತ್ತೆ ಫ್ರೆಂಡ್ಸ್. ನಂತರ ಓಕೆ ಮೇಗಡೆ ಕ್ಲಿಕ್ ಮಾಡಿ. ನಂತರ ಅಲ್ಲಿ ನೀವು ಕೆಳಗಡೆ ಎಂಟರ್ OTP ಅಂತ ಬರುತ್ತೆ. ಇಲ್ಲಿ OTPಯನ್ನು ನೀವು ಎಂಟರನ್ನು ಮಾಡಬೇಕಾಗತ್ತೆ ಫ್ರೆಂಡ್ಸ್. OTPಯನ್ನು ಎಂಟರ್ ಮಾಡ್ಕೊಳ್ಳಿ. OTPಯನ್ನು ಎಂಟರ್ ಮಾಡಿ ಆದಮೇಲೆ ಅಲ್ಲಿ ನಿಮಗೆ ಕ್ಯಾಪ್ಚಾ ಕಾಣಿಸ್ತಾ ಇದೆ, ಅಲ್ಲಿ ಕಾಣಿಸ್ತಿರುವಂಥ ಟೆಕ್ಸ್ಟನ್ನು ಇಲ್ಲಿ ಎಂಟರನ್ನು ಮಾಡ್ಕೊಳ್ಳಿ. ಎಲ್ಲವನ್ನು ಎಂಟರ್ ಮಾಡಿ ಆದಮೇಲೆ ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಗಡೆ ಕ್ಲಿಕ್ ಮಾಡಿ ಆದಮೇಲೆ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ನಿಮ್ಮ ನೇಮ್ ಇರ್ಬೋದು, ಹಾಗೆ ನೀವು ಏನೇನೆಲ್ಲ ಡೀಟೇಲ್ಸನ್ನು ತುಂಬಿದಿರಲ್ವ ಅದೆಲ್ಲ ಕೂಡ ಇಲ್ಲಿ ಬರುತ್ತೆ. ನಂತರ ನೀವು ಅಡ್ರೆಸ್ ಡೀಟೇಲ್ಸ್ ಅಂತ ಇದೆಯಲ್ವಾ, ಅಡ್ರೆಸ್ಸನ್ನು ನೀವು ಸರಿಯಾಗಿ ತುಂಬಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಅಡ್ರೆಸ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗತ್ತೆ. ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಇದೆಯಲ್ವಾ, ನೀವು ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ಎಂಟ್ರನ್ನು ಮಾಡಬೇಕಾಗತ್ತೆ. ಡೋರ್ ನಂಬರ್, ಹೌಸ್ ನಂಬರ್, ಅಪಾರ್ಟ್ಮೆಂಟ್ ನಂಬರ್ ಅಂತ ಇದೆಯಲ್ವಾ, ಅಲ್ಲಿ ನಿಮ್ಮ ಮನೆ ನಂಬರನ್ನು ಹಾಕರೂ ಆಗುತ್ತೆ ಫ್ರೆಂಡ್ಸ್. ಡೋರ್ ನಂಬರ್ ಇದ್ದರೆ ಡೋರ್ ನಂಬರನ್ನು ಹಾಕಿ. ನಂತರ ಸ್ಟ್ರೀಟನ್ನು ಹಾಕಿ ಫ್ರೆಂಡ್ಸ್. ನಂತರ ಎರಡನೇ ಆಪ್ಷನ್ ಸ್ಟ್ರೀಟ್ ಅಂತ ಇದೆಯಲ್ವ, ಅಲ್ಲಿ ನಿಮ್ಮ ಮನೆಗೆ ಹೋಗಿರುವಂಥ ರೋಡ್ ನೇಮ್ ಏನಿರುತ್ತೆ ನಿಮ್ಮ ರೋಡ್ ನೇಮನ್ನು ಅಲ್ಲಿ ಎಂಟರನ್ನು ಮಾಡಿ. ನಂತರ ಸಿಟಿ, ನಿಮ್ಮ ಸಿಟಿಯನ್ನು ಎಂಟರ್ ಮಾಡಿ, ನಿಮ್ಮ ಸಿಟಿ ನೇಮನ್ನು. ಹಾಗೆ ಪಂಚಾಯತ್, ನಿಮ್ಮ ಪಂಚಾಯತನ್ನು ಎಂಟರನ್ನು ಮಾಡಿ. ಪಂಚಾಯತ್ ನೇಮ್ ಏನಿರುತ್ತೆ ಅದನ್ನು ಎಂಟರ್ ಮಾಡಿ. ನಂತರ ಪಿನ್ ಕೋಡ್, ನಿಮ್ಮ ಪಿನ್ ಕೋಡನ್ನು ಇಲ್ಲಿ ಎಂಟರನ್ನು ಮಾಡಬೇಕಾಗತ್ತೆ. ಇದಿಷ್ಟು ಎಂಟರನ್ನು ಮಾಡಿ ಆದಮೇಲೆ ಪರ್ಮನೆಂಟ್ ಅಡ್ರೆಸ್ ಅಂತ ಈ ಕಡೆ ರೈಟ್ ಸೈಡಲ್ಲಿ ಇದೆಯಲ್ವಾ, ಸೇಮ್ ಆ್ಯಸ್ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಇರುತ್ತೆ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮತ್ತು ಕಮ್ಯುನಿಕೇಷನ್ ಅಡ್ರೆಸ್ ಸೇಮ್ ಇದ್ದರೆ ಸೇಮ್ ಆ್ಯಸ್ ಕಮ್ಯುನಿಕೇಷನ್ ಅಡ್ರೆಸ್ ಅಂತ ಒಂದು ಬಾಕ್ಸ್ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ ಅದಾಗದೆ ಫಿಲ್ ಆಗಿಬಿಡುತ್ತೆ ಫ್ರೆಂಡ್ಸ್. ನಂತರ ನಿಮ್ಮ ಅಡ್ರೆಸ್ಸನ್ನು ಫಿಲ್ ಮಾಡಿ ಆದಮೇಲೆ ನಂತರ ಇಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ ಇದೆ, ಕರ್ನಾಟಕ ಅಂತ ಬಂದಿದೆ. ಹಾಗೆ ಯುವರ್ ಪಾಸಿಂಗ್ ಸೆಕೆಂಡರಿ ಸ್ಕೂಲ್ 2020 ಅಂತ ಬಂದಿದೆ ಫ್ರೆಂಡ್ಸ್. ನಂತರ ಇಲ್ಲಿ ನೀವು ಸೆಲೆಕ್ಟ್ ಬೋರ್ಡ್ ಅಂತ ಇದೆ, ಸೆಲೆಕ್ಟ್ ಬೋರ್ಡ್ ಮೇಗಡೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಬೋರ್ಡಲ್ಲಿ ಬರ್ತಿದ್ರೆ ಅದನ್ನು ಸೆಲೆಕ್ಟ್ ಮಾಡಿ. ಕರ್ನಾಟಕದಲ್ಲಾಗಿದ್ದರೆ ಇಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡ್ 2014 2024 ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ಸೆಲೆಕ್ಟ್ ರಿಸಲ್ಟ್ ಟೈಪ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿಕೊಂಡು ಮಾರ್ಕ್ಸ್ ಅಂತ ಇದೆ, ಮಾರ್ಕ್ಸ್ ಮೇಗಡೆ ಕ್ಲಿಕ್ ಮಾಡಿ. ಮಾರ್ಕ್ಸ್ ಮೇಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ 10ನೇ ತರಗತಿಯಲ್ಲಿ 6 ವಿಷಯಗಳಿಗೆ ಎಷ್ಟೆಷ್ಟು ಮಾರ್ಕ್ಸನ್ನು ತೆಗೆದುಕೊಂಡಿದ್ದೀರಾ ಅಷ್ಟು ಮಾರ್ಕ್ಸನ್ನು ಇಲ್ಲಿ ಎಂಟರನ್ನು ಮಾಡಬೇಕಾಗತ್ತೆ. ನೀವು ಇಲ್ಲಿ ತಪ್ಪು ಮಾರ್ಕ್ಸನ್ನು ಎಂಟರನ್ನು ಮಾಡಬೇಡಿ ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್. ಇಲ್ಲಿ ಕರೆಕ್ಟಾಗಿರುವಂಥ ಇನ್ಫಾರ್ಮೇಷನನ್ನು ಫಿಲ್ ಮಾಡಿ, ಯಾಕಂತಂದರೆ ನೀವು ಎಷ್ಟು ಮಾರ್ಕ್ಸನ್ನು ತೆಗೆದಿದ್ದೀರಾ, ಕಡಿಮೆ ಮಾರ್ಕ್ಸ್ ತೆಗೆದ್ರೆ ಕಡಿಮೆಯೇ ಎಂಟರ್ ಮಾಡಿ, ಹೆಚ್ಚು ಮಾರ್ಕ್ಸ್ ಇದ್ದರೆ ಹೆಚ್ಚನ್ನೇ ಎಂಟರ್ ಮಾಡಿ. ತಪ್ಪಾಗಿ ಮಾರ್ಕ್ಸನ್ನು ಎಂಟರನ್ನು ಮಾಡಬೇಡಿ, ಯಾಕಂತಂದರೆ ನೀವು ಸೆಲೆಕ್ಟ್ ಆದರೂ ಕೂಡ ನಂತರ ನಿಮ್ಮನ್ನು ಡಿಸ್ಮಿಸನ್ನು ಮಾಡ್ತಾರೆ. ಆದ್ದರಿಂದ ಇಲ್ಲಿ ನೀವು ಎಷ್ಟು ಮಾರ್ಕ್ಸನ್ನು ತೆಗೆದಿದ್ದೀರಾ ಅಷ್ಟು ಕರೆಕ್ಟಾಗಿ ಎಂಟರನ್ನು ಮಾಡಿ. ಇಲ್ಲಿ ಸೈನ್ಸ್ ಇದೆಯಲ್ವ, ಸೈನ್ಸಲ್ಲಿ ನೀವು ಎಷ್ಟು ಮಾರ್ಕ್ಸನ್ನು ತೆಗೆದಿದ್ದೀರಾ 100ಕ್ಕೆ 100ಕ್ಕೆ ಎಷ್ಟು ಮಾರ್ಕ್ಸನ್ನು ತೆಗೆದಿದ್ದೀರಾ ಅಂತ ಎಂಟರನ್ನು ಮಾಡಿ. ನಂತರ ಸೈನ್ಸ್ ಕೆಳಗಡೆ ನಿಮಗೆ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್, ನಿಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಯಾವುದಾಗಿತ್ತು ಅಂತ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗಿದ್ರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮೇಗಡೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ 125ಕ್ಕೆ ಎಷ್ಟು ಅಂಕವನ್ನು ಪಡೆದಿದ್ದೀರಾ ಅಷ್ಟು ಅಂಕವನ್ನು ಎಂಟರ್ ಮಾಡಿ. ನಂತರ ಮ್ಯಾಥಮೆಟಿಕ್ಸ್ಗೆ 100 ಅಂಕಕ್ಕೆ ಎಷ್ಟು ಅಂಕವನ್ನು ಪಡೆದಿದ್ದೀರಾ ಅಂತ ಎಂಟರ್ ಮಾಡಿ. ನಂತರ ಸೋಷಿಯಲ್ ಸೈನ್ಸಿಗೆ ಅದಕ್ಕೂ ಕೂಡ ಸೇಮನ್ನು ಎಂಟರ್ ಮಾಡಿ. ನಂತರ ಸೋಷಿಯಲ್ ಸೈನ್ಸ್ ಕೆಳಗಡೆ ನಿಮಗೆ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿಕೊಂಡು ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಅಂತ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕದವ್ರದ್ದು ಹೆಚ್ಚಾಗಿ ಇಂಗ್ಲೀಷ್ ಇರುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್. ನಂತರ ಅದನ್ನು 100ಕ್ಕೆ ಎಷ್ಟು ಅಂಕವನ್ನು ಪಡೆದಿರೋ ಅದನ್ನು ಕೂಡ ಎಂಟರ್ ಮಾಡಿ. ನಂತರ ಕೆಳಗಡೆ ಮತ್ತೆ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಇದೆ, ಇದು ಥರ್ಡ್ ಲ್ಯಾಂಗ್ವೇಜ್ ಅಂತ ಇದೆ, ಇಲ್ಲಿ ಹಿಂದಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಿಂದಿ ಅಥವಾ ನಿಮಗೆ ಸಂಸ್ಕೃತ ಇರ್ಬೋದು, ಹಿಂದಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಮಾರ್ಕ್ಸನ್ನು ಎಲ್ಲ ಕೂಡ ಎಂಟರನ್ನು ಮಾಡ್ಕೊಳ್ಳಿ, ಕರೆಕ್ಟಾಗಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಮಾರ್ಕ್ಸನ್ನು ಎಂಟರ್ ಮಾಡಿ ಆದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಗಡೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆ ಮೇಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ನಿಮಗೆ ಇಲ್ಲಿ ಕೆಳಗಡೆ ನೋಡಿ ಚೂಸ್ ಯುವರ್ ಪ್ರಿಫರೆನ್ಸ್ ಇಯರ್ ಅಂತ ಇದೆ, ಇಲ್ಲಿ ಸೆಲೆಕ್ಟ್ ಡಿವಿಷನ್ ಅಪ್ಲೈ ಫಾರ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮುಂದ್ಗಡೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ಡಿವಿಷನ್ ಬೇಕು ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ನಾನು ಬಾಗಲಕೋಟೆ ಡಿವಿಷನನ್ನು ಸೆಲೆಕ್ಟನ್ನು ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಆದಮೇಲೆ ನಿಮಗೆ ಕೆಳಗಡೆ ನಿಮಗೆ ಬರುತ್ತೆ ಈ ಥರ
ಸೀರಿಯಲ್ ನಂಬರ್, ಡಿವಿಷನ್, ಆಫೀಸ್, ಪೋಸ್ಟ್ ಹಾಗೆ ಪೋಸ್ಟ್ ಪ್ರಿಫರೆನ್ಸ್ ಅಂತ ಕಾಣಿಸುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ಪೋಸ್ಟ್ಗಳು ಯಾವ್ಯಾವುದು ಇದೆ ಹಾಗೆ ಆ ಒಂದು ಪೋಸ್ಟ್ಗಳಿಗೆ ಎಷ್ಟೆಷ್ಟು ಸ್ಯಾಲ್ರಿ ಇದೆ ಅವೆಲ್ಲ ಕೂಡ ಇಲ್ಲಿ ಕಾಣಿಸುತ್ತೆ. ಪೇಜ್ 1 ಪೇಜ್ 2 ಕಾಣಿಸುತ್ತೆ ನೋಡಿ ಕೆಳಗಡೆ ನೋಡಿ. 10 ಆದಮೇಲೆ ಕೆಳಗಡೆ ನಿಮಗೆ ಪೇಜ್ 1 ಪೇಜ್ 2 ಅಂತ ಇದೆ. ನೀವು ಯಾವುದು 15 ಪೋಸ್ಟ್ಗಳು ಇವೆ ಟೋಟಲ್ ಇಲ್ಲಿ. ಹಾಗೆ ಪೋಸ್ಟ್ ಪ್ರಿಫರೆನ್ಸ್ ಇದೆಯಲ್ವ ಅಲ್ಲಿ ನೀವು ಎಂಟರನ್ನು ಮಾಡಬೇಕಾಗತ್ತೆ. ಯಾವ ಒಂದು ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಒಂದು 5 ಪೋಸ್ಟಿಗೆ ಇಲ್ಲಿ ಐದು ಪೋಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 1 2 3 4 5 ಅಂತ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಪ್ರಿಫರೆನ್ಸ್ ಅಂತ ಇದ್ದಲ್ಲಿ ಯಾವುದಾದ್ರೂ ಒಂದು ನಂಬರ್ಗೆ 1 ಹಾಕಿ, ಇಲ್ಲ ಇನ್ನೊಂದು ಪೋಸ್ಟಿಗೆ 2 ಹಾಕಿ, ಮತ್ತೊಂದು ಪೋಸ್ಟಿಗೆ 3 ಹಾಕಿ, ಇನ್ನೊಂದು ಪೋಸ್ಟಿಗೆ 4 ಹಾಕಿ, ಇನ್ನೊಂದು ಪೋಸ್ಟಿಗೆ 5 ಹಾಕಿ ಫ್ರೆಂಡ್ಸ್. ನಂತರ ನೀವು ಅಲ್ಲಿ ಪ್ರಿಫರೆನ್ಸನ್ನು ಎಂಟರ್ ಮಾಡಿ ಆದಮೇಲೆ RB ಡಿಸ್ಪ್ಲೇ ಡೇಟ್ ಅಂತ ಇದೆಯಲ್ವಾ ಅಲ್ಲಿ ಒಂದು ಬಾಕ್ಸ್ ಇದೆ. ಅದು ಬಾಕ್ಸ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಬಾಕ್ಸ್ ಮೇಗಡೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಸೇವ್ ಪ್ರೊಸೀಡ್ ಅಂತ ಇದೆ. ಸೇವ್ ಪ್ರೊಸೀಡ್ ಮೇಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಓಕೆ ಮೇಗಡೆ ಕ್ಲಿಕ್ ಮಾಡಿ. ನಂತರ ಮತ್ತೆ ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆ ಮೇಗಡೆ ಕ್ಲಿಕ್ ಮಾಡಿ. ನಂತರ ಮತ್ತೆ ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆ ಮೇಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇದೆಯಲ್ವಾ ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI, ವ್ಯಾಲೆಟ್ಸ್, QR ಕೋಡ್ ನಿಮಗೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು UPIನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ UPI ಅಂತ ಇದೆಯಲ್ಲ 3ನೇ ಆಪ್ಷನ್ ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಪೇ ಬೈ ಎನಿ UPI ID ಅಂತ ಇದೆ. ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಆಪ್ಷನ್ಸ್ಗಳು ಕಾಣಿಸ್ತವೆ. ಗೂಗಲ್ ಪೇ, ಫೋನ್ಪೇ, ವಾಟ್ಸಪ್ ಹಾಗೆ BHIM ಎಲ್ಲ ಕೂಡ ಕಾಣಿಸುತ್ತೆ. ಇಲ್ಲಿ ನಾನು ಪೇಟಿಎಮನ್ನು ಸೆಲೆಕ್ಟನ್ನು ಮಾಡ್ಕೊಳ್ತೀನಿ. ನಿಮಗೆ ಬೇಕಾಗಿರೋದನ್ನು ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಯಾರ್ಯಾರು ಪೇಮೆಂಟನ್ನು ಮಾಡಬೇಕು ಅಂತಂದರೆ ST/SC ಅವರು ಬಿಟ್ಟು ಉಳಿದವರೆಲ್ಲರೂ ಕೂಡ ಪೇಮೆಂಟನ್ನು ಮಾಡಬೇಕಾಗತ್ತೆ. ST ಮತ್ತು SC ಅವರು ಪೇಮೆಂಟನ್ನು ಮಾಡೋಗೋದಿದೆ ಇರೋದಿಲ್ಲ, ಅವರಿಗೆ ಎಲ್ಲ ಕೂಡ ಫ್ರೀ ಆಗಿರುತ್ತೆ ಫ್ರೆಂಡ್ಸ್. ನಂತರ ಇಲ್ಲಿ ಎಂಟರ್ ಯುವರ್ UPI ID ಅಂತ ಇದೆಯಲ್ವಾ ಅಲ್ಲಿ UPI IDಯನ್ನು ಎಂಟರನ್ನು ಮಾಡಿ. UPI ID ಎಂಟರ್ ಮಾಡಿ ಆದಮೇಲೆ ಮೇಕ್ ಪೇಮೆಂಟ್ ಫಾರ್ 100 ಅಂತ ಇದೆ. ಅದ್ರ ಮೇಗಡೆ ಕ್ಲಿಕ್ ಮಾಡಿ. ನೀವು ಯಾವ ಒಂದು UPI IDಯನ್ನು ಎಂಟರ್ ಮಾಡಿ ಪೇಮೆಂಟ್ ರಿಕ್ವೆಸ್ಟ್ ಕಳಿಸಿರ್ತೀರಲ್ವ ಆ UPI IDಗೆ ಅಥವಾ ಆ ಒಂದು ಆ್ಯಪಿಗೆ ನಿಮಗೆ ನೋಟಿಫಿಕೇಷನ್ ಹೋಗುತ್ತೆ ಫ್ರೆಂಡ್ಸ್. ಪೇ 100 ಅಂತ ಕಾಣಿಸ್ತಾ ಇರುತ್ತೆ. ಪೇ 100 ಮೇಗಡೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು 4 ಡಿಜಿಟ್ UPIಯನ್ನು ಎಂಟರನ್ನು ಮಾಡ್ಕೊಳ್ಳಿ. ನಂತರ ಫ್ರೆಂಡ್ಸ್ ಸಕ್ಸಸ್ ಆಗುತ್ತೆ. ಸಕ್ಸಸ್ ಆದ ನಂತರ ನೀವು ಅಪ್ಲೈ ಮಾಡಿರುವಂತಹ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು 5 ನಿಮಿಷದಲ್ಲಿ ಪೇಮೆಂಟನ್ನು ಮಾಡಬೇಕಾಗತ್ತೆ ಫ್ರೆಂಡ್ಸ್. ನಂತರ ನೋಡಿ ನಾನು ಅಪ್ಲಿಕೇಶನನ್ನು ಹಾಕಿರೋದು ಇಲ್ಲಿ ಕಾಣಿಸ್ತಾ ಇದೆ. ಈಗ ನೀವು ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್. ನಂತರ ಇಲ್ಲಿ ಕೆಳಗಡೆ ಬನ್ನಿ. ಕೆಳಗಡೆ ನಿಮಗೆ ಪ್ರಿಂಟ್ ಮೇಗಡೆ ಕ್ಲಿಕ್ ಮಾಡಿಕೊಂಡು ಪ್ರಿಂಟನ್ನು ತೆಗೆಸ್ಕೊಳ್ಬೋದು ಫ್ರೆಂಡ್ಸ್. ನೀವು ಮೊಬೈಲಲ್ಲಿ PDF ಸೇವ್ ಮಾಡಲಿಕ್ಕೆ ಆಗಲ್ಲ, ಕೆಲವೊಂದು ಮೊಬೈಲಲ್ಲಿ ಆದರೂ ಕೂಡ ಆಗ್ಬೋದು ಫ್ರೆಂಡ್ಸ್. ಈಗ ನಿಮಗೆ ಗೊತ್ತಾಯ್ತಲ್ವ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿಯಾಗಿ ಅಂತ ಸ್ಟೆಪ್ ಬೈ ಸ್ಟೆಪ್ ಟ್ಯುಟೋರಿಯಲ್ಗೆ ಪೂರ್ತಿಯಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲವನ್ನು ಸರಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತಂದ್ರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.